ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ಕಡಲೆಕಾಳು ಹಾಗಲಕಾಯಿ ಗೊಜ್ಜು ತೋರಿಸ್ಕೊಡ್ತಾ ಇದ್ದೀನಿ. ಇದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಾಗಲಕಾಯಿ ಕಹಿ ಆದರೂ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಮತ್ತು ಶುಗರ್ ಪೇಷಂಟ್ಸ್ಗಂತೂ ತುಂಬಾ ಒಳ್ಳೆಯದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ? ನಾನಿಲ್ಲಿ 2 ಹಾಗಲಕಾಯಿ ತಗೊಂಡು ಸೈಡಲ್ಲಿ ಕಟ್ ಮಾಡಿ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಮುದ್ದೆ ಅನ್ನದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಸಾಮಾನ್ಯವಾಗಿ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ, ಆದರೆ ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು. ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಬೇಕು. ನಾನಿಲ್ಲಿ 1 ಕಪ್ ಕಡಲೆಕಾಳು ತಗೊಂಡು 8 ಅವರ್ ನೆನೆಸಿಟ್ಟಿದ್ದೀನಿ. ಈಗ ನೆಂದಿರೋ ಕಾಳನ್ನು ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1/4 ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳಿ. ಕಡಲೆಕಾಳು ಬೇಯೋದ್ರೊಳಗೆ ಇನ್ನೊಂದು ಫ್ಲೇಮ್ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಹಾಗಲಕಾಯಿ ತೊಳೆದು ಸ್ವಲ್ಪನೇ ನೀರು ಹಾಕಿ 1/4 ಸ್ಪೂನ್ ಉಪ್ಪು ಹಾಕಿ ಬೇಯೋದಕ್ಕಿಡಬೇಕು. ಅದು ಬೇಯೋದ್ರೊಳಗೆ ಮಸಾಲೆ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಕೊಬ್ಬರಿ ಇಷ್ಟಗಲ ತಗೊಂಡು ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ತಗೊಂಡು ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಬೇಕು. ಇಷ್ಟು ಗಾತ್ರದ ಹುಣಸೆ ಹಣ್ಣು ತಗೊಂಡು ನೆನೆಸಿಟ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ಸಾಂಬಾರು ಪುಡಿ, 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಈ ರೀತಿ ರುಬ್ಕೊಂಡ್ರೆ ಸಾಕು. 4ರಿಂದ 5 ವಿಸಿಲ್ ಬಂದಾದಮೇಲೆ ಸ್ಟವ್ ಆಫ್ ಮಾಡಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಇದನ್ನು ಪಕ್ಕಕ್ಕಿಟ್ಟು ಹಾಗಲಕಾಯಿ ಬೆಂದಿದೆಯೋ ಇಲ್ವೋ ಚೆಕ್ ಮಾಡಿ, ಬೆಂದಿದ್ದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು 6ರಿಂದ 8 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡ್ದಾದ್ಮೇಲೆ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಕರಿಬೇವು ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸಹ ಹಾಕ್ಕೊಂಡು ಕುದಿಸ್ಕೊಬೇಕು. ಈಗ ಕುದೀತಾ ಇದೆ. ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನು ಮಸಾಲೆಗೆ ಹಾಕ್ಕೊಳ್ಳಿ. ಒಂದು ವೇಳೆ ಕಡಲೆಕಾಳಲ್ಲಿ ನೀರು ಜಾಸ್ತಿ ಇದ್ದರೆ ಅದನ್ನು ತೆಗೆದು ಪಕ್ಕಕ್ಕಿಟ್ಕೊಂಡು ಬೇಕಿದ್ದರೆ ಆಮೇಲೆ ಹಾಕ್ಕೊಬೋದು. ಯಾಕಂದರೆ ಈ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ನೀರು ಜಾಸ್ತಿ ಇದ್ದರೆ ಅದನ್ನು ತೆಗೆದು ಕಡಲೆಕಾಳು ಮಾತ್ರ ಮಸಾಲೆಗೆ ಹಾಕ್ಕೊಳ್ಳಿ. ಹಾಗಲಕಾಯಿ ತಣ್ಣಗಾದ್ಮೇಲೆ ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಸಹ ಹಾಕ್ಕೊಂಡು 2 ಸ್ಪೂನ್ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಖಾರ ಹಾಗಲಕಾಯಿಗೆ ಹಿಡಿಯೋ ಹಾಗೆ ಕುದಿಸ್ಬೇಕು. ನೀವು ಬೇಕಿದ್ದರೆ ಬೆಂದಿರೋ ಹಾಗಲಕಾಯಿನ ಸೊಪ್ಪು ಹೇಗೆ ಹಿಂಡ್ತೀರೋ ಹಾಗೆ ಹಿಂಡಿ ಹಾಕ್ಕೊಬೋದು, ಕಹಿನೇ ಇರೋದಿಲ್ಲ. ಕುದಿಯೋವಾಗ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ. ನಾವು ಹಾಗಲಕಾಯಿ ಮತ್ತು ಕಡಲೆಕಾಯಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಇಲ್ಲಿ ಟೇಸ್ಟ್ ನೋಡಿ ಬೇಕಿದ್ದರೆ ಉಪ್ಪು ಹಾಕ್ಕೊಬೋದು. ಉಪ್ಪು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪನೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 5ರಿಂದ 8 ನಿಮಿಷ ಕುದಿಸ್ಕೊಬೇಕು. 5ರಿಂದ 8 ನಿಮಿಷ ಕುದಿಸಾದ್ಮೇಲೆ ಸ್ಟವ್ ಆಫ್ ಮಾಡಿ. ಈಗ ಹಾಗಲಕಾಯಿ ಕಡಲೆಕಾಳು ಗೊಜ್ಜು ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.